ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 435ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಾಲಿ ಶವಯಾತ್ರೆ ಶುರುವಾಗ್ತದೆ. ಜನ ಎಲ್ಲ ಶವಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ. ಅವನ ಉಪಪತ್ನಿಯರು ಅಂಗದ, ತಾರ ಅಳ್ತಾ ಬಡ್ಕೊಳ್ತಾ ಬರ್ತಿರ್ತಾರೆ. ಮುಂದೆ ಏನು ಪಂಪಾ ನದಿ ಇದೆ ಅಂದರೆ ಇವತ್ತಿನ ತುಂಗಭದ್ರಾ ನದಿ, ಅದರ ನಡುವೆ ಒಂದು ಮರಳದ ನಡಗಡ್ಡೆ ಇರ್ತದೆ. ಸುತ್ತು ಕಡೆಗೆ ಸಣ್ಣ ಸಣ್ಣ ಜಲಪಾತಗಳಿರ್ತವೆ. ಆ ಮಧ್ಯೆ ಅದನ್ನು ನಡುಗಡ್ಡೆಗೆ ತಂದು ಶವವನ್ನು ಎಲ್ಲರೂ ಅಲ್ಲೇ ಇಳಿಸ್ತಾರೆ. ಮುಂದೆ ಅದನ್ನು ಚಿತೆಗೆ ಕೊಡ್ತಾರೆ. ಮತ್ತು ಆ ಚಿತೆಗೆ ಅಗ್ನಿಸ್ಪರ್ಶ ಅಂಗದ ಹಿರಿಯ ಮಗನ ನಾತಿಯಿಂದ ಕೊಡ್ತಾನೆ. ಮತ್ತು ಅಂಗದ ಅಗ್ನಿಸ್ಪರ್ಶ ಕೊಡ್ತಲೇ ಅದು ಚಿತೆ ಒಂದೇ ಸವನೆ ಅಬ್ಬರದಲ್ಲಿ ಉರ್ಲಿಕ್ಕೆ ಶುರುವಾಗ್ತದೆ. ದೊಡ್ಡ ದೊಡ್ಡ ಜ್ವಾಲೆಗಳ ಹಿಡಿತಾವೆ. ಈ ಸಂದರ್ಭದಲ್ಲಿ ಸುಗ್ರೀವ ರಾಮ ಲಕ್ಷ್ಮಣರ ಬಳಿಗೆ ಬರ್ತಾನೆ. ದುಃಖಿತ ಒದ್ದೆ ಉಡುಗೆಯ ಸುಗ್ರೀವನ ಒಂದು ಕಡೆಗೆ ಭಯಂಕರ ದುಃಖಿತಿರ್ತಾನೆ. ಕಣ್ಣೀರು ಸುರಿತಿರ್ತಾವ. ಮತ್ತು ನಡುಗಡೆಗೆ ಬರಬೇಕಾದ್ರೆ ಮತ್ತು ದಾಟಿ ಬರ್ಬೇಕಾದ್ರೆ ನೀರಿನಾಗ ದಾಟಿ ಬಂದಿರ್ತೈತಿ. ಅಲ್ಲಿ ಎಲ್ಲ ಏನಾಗಿರ್ತದೆ, ಅವನ ಉಡುಗೆ ಎಲ್ಲ ಒದ್ದೆ ಆಗಿರ್ತಾವೆ. ಸುತ್ತುವರಿದು ಪರಿವಾರ ಜನ ವಾನರರು ಎಲ್ಲರೂ ಬಳಿ ಬಂದು ರಾಮನ ಕೈ ಮುಗಿದು ನಿಂತು ಪರಾಕ್ರಮಿ ರಾಮನಿಗೆ. ಎಲ್ಲರೂ ಜನ ಏನು ಮಾಡಿದ್ರು, ಅವನು ಸುಗ್ರೀವನು ಬಂದ, ಪರಿವಾರ ಜನ ವಾನರರು ಎಲ್ಲ ಕುಡ್ಕೊಂಡು ಬಂದು ರಾಮನ ಬಳಿ ಬಂದು ಅವನು ರಾಮನ ಸುತ್ತ ಹಾಕ್ಕೊಂಡು ಕೈ ಮುಗಿದ ನಿಲ್ತ. ರಾಮನಿಗೆ ಮೇರು ಪರ್ವತದ ಕಾಯದ ಸೂರ್ಯನ ಹೊಳಪಿನ ಹನುಮಾನ ಕೈ ಮುಗಿದು ರಾಮನಿಗೆ ನುಡಿದ. ಅವ್ರ ಮಧ್ಯದಲ್ಲಿ ಹನುಮಾನ ಇದ್ದ. ಇಲ್ಲಿ ಹನುಮಾನನ ವ್ಯಕ್ತಿತ್ವದ ಬಗ್ಗೆ ವಾಲ್ಮೀಕಿಯವರು ಹೇಳ್ತಾರೆ. ಹೇಗಿದ್ದಂದ್ರೆ ಅವನು ಮೇರು ಪರ್ವತದ ಕಾಯ, ದೊಡ್ಡ ಒಂದು ಪರ್ವತ ನೋಡಿದಂಥ ಸದೃಢ ಕಾಯದ ಮನುಷ್ಯ, ಜೈಂಟ್ ಅಂತ ಕರಿತೇವೆ ನಾವು. ಮುಂದೆ ಮೈ ಹಂಗಿತ್ತಪ್ಪ ಅಂದ್ರೆ ಸೂರ್ಯನ ಹೊಳಪಿನ ಗತೆ ಇತ್ತು. ಹನುಮ ಬಂದು ರಾಮನ ಮುಂದೆ ಕೈ ಮುಗಿದು ರಾಮನಿಗೆ ಹೇಳ್ತಾನ, ಓ ಪ್ರಭು ರಾಮ, ಹಲ್ಲು ಶರೀರಗಳೇ ನಮ್ಮ ಅಸ್ತ್ರ, ಇಲ್ಲದೆ ನಿನ್ನ ಕರುಣೆ ಕಿಷ್ಕಿಂದ ಆಳು ಅಸಾಧ್ಯ ಸುಗ್ರೀವನಿಗೆ. ಇಲ್ಲಿ ನೋಡಿ, ಹನುಮಾನ್ ಬಂದು ರಾಮನಲ್ಲಿ ಕೇಳ್ಕೊಳ್ತಾನೆ, ನಮ್ಮ ಅಸ್ತ್ರಗಳು ಯಾವಂದ್ರೆ ನಮ್ಮ ಹಲ್ಲುಗಳು, ನಮ್ಮ ಉಗುರುಗಳು, ನಮ್ಮ ಕೈಯ, ನಮ್ಮ ಕಾಲಿಬಾರ್ ವೆಪನ್ಸ್. ಇವತ್ತು ಚೈನಾದಾಗ ನೀವು ಈ ಆರ್ಟನ್ನು ನೋಡ್ತಿರ್ಬೋದು, ಮಾರ್ಷಲ್ ಆರ್ಟ್ ಆಗಲಿ ಅವ್ರ ಕುಂಗುಪು ಆಗಲಿ, ಇಡೀ ತಮ್ಮ ಶರೀರವನ್ನೇ ಅಸ್ತ್ರವನ್ನಾಗಿ ಬಳಸ್ತಾರೆ. ಕೇರಳದಲ್ಲಿನೂ ಇದೆ, ಕರಾಟೆ ಇದೆ. ಶರೀರವನ್ನು ಅಸ್ತ್ರವಾಗಿ ಬಳಸೋದು. ಇನ್ನು ಕುಸ್ತಿ ಮಾಡ್ತಾರೆ ಕುಸ್ತಿಪಟುಗಳು ಅಥವಾ ಬಾಕ್ಸಿಂಗ್ ಮಾಡೋ ಕಾಲಕ್ಕೆ ಅಲ್ಲಿಯೂ ಕೂಡ ಶರೀರದ ಅವಯವಗಳನ್ನು, ಕೈ ಕಾಲು ಇವನ್ನೇ ಅಸ್ತ್ರವನ್ನಾಗಿ ಬಳಸ್ತಾರೆ. ಅದಕ್ಕೆ ಇಲ್ಲಿ ಹನುಮಾನ ಏನು ಹೇಳ್ತಾನಂದ್ರೆ, ನಾವು ವಾನರರೇನಿದ್ದೇವೆ, ದೊಡ್ಡ ಸೈನ್ಯ ಇದೆ, ನೀವು ಬಳಸುವಂಥ ಅಸ್ತ್ರಗಳು ನಮ್ಮಲ್ಲಿಲ್ಲ. ಇಲ್ಲೇ ನೋಡಿ, ರಾಮಾಯಣದಲ್ಲಿ ಗದ ಪ್ರಯೋಗ ಏನಿದೆಯಲ್ಲ, ಗದೆಯನ್ನು ಬಳಸಿದ ಹನುಮ, ಬೆಳೆಸಿದ ಸುಗ್ರೀವ, ಬಳಸಿದ ವಾಲಿ, ಬಳಸಿದ ಅಂತ ಚಿತ್ರಗಳಲ್ಲಿ ತೋರಿಸ್ತಾರೆ. ಮಹಾಕಾವ್ಯಗಳಲ್ಲಿ ಕವಿಗಳೆಲ್ಲ ರಚನೆ ಮಾಡ್ಯಾರಲ್ಲ, ನಮ್ಮ ತುಳಸಿದಾರನ ಹಿಡ್ಕೊಂಡೇ ಇವೆಲ್ಲನೂ ಕವಿಗಳ ಕಲ್ಪನೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಸ್ಪಷ್ಟತೆಯೊಂದಿಗೆ ಇದೆ. ಅಲ್ಲಿ ಈ ವಾನರರಲ್ಲಿ ಯಾವುದೇ ಯುದ್ಧ ಅಸ್ತ್ರಗಳು ಇದ್ದಿದ್ದಿಲ್ಲ. ಅವರ ಯುದ್ಧ ಅಸ್ತ್ರಗಳು ಯಾವಂದರೆ ಅವರ ಉಗುರುಗಳು, ಅವರ ಕೈಗಳು, ಅವರ ಕಾಲುಗಳು, ಅವರ ಹಲ್ಲು, ತಲೆ, ಅವ ಅಂಗಗಳನ್ನೇ ಅವರ ಅಸ್ತ್ರಗಳಾಗಿದ್ದು. ಅದನ್ನೇ ಹನುಮಾನ ವಾಲಿಗೆ ಬಂದು ರಾಮನಿಗೆ ಬಂದು ಹೇಳ್ತಾನೆ, ವಾನರರು ನಾವು ಈ ಅಸ್ತ್ರವನ್ನು ಇಟ್ಟುಕೊಂಡವ್ರ, ಸುಗ್ರೀವನಿಗೆ ಈ ಕಿಷ್ಕಿಂಧವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ರಾಮ, ದಯವಿಟ್ಟು ಮಹಾಪ್ರಭು ನೀನೇ ಕಿಷ್ಕಿಂಧದ ರಾಜನಾಗು,
ಹೇಳಿ ಹನುಮಾನನು ಬಂದು ರಾಮನನ್ನು ಕೇಳ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಕರುಣೆ ಕಿಶಿಂದಾಳು ಅಸಾಧ್ಯ ಸುಗ್ರೀವನಿಗೆ. ಕೊಟ್ಟಲ್ಲಿ ನೀ ಅಪ್ಪಣೆ ಪ್ರವೇಶಿಸುವನು ಸುಗ್ರೀವ ಕಿಷ್ಕಿಂದ ತನ್ನ ಸ್ನೇಹಿತರೊಂದಿಗೆ ಆಳಲು. ಕಿಷ್ಕಿಂದ ಆಳಬೇಕಾಗಿದ್ರೆ ಸುಗ್ರೀವನಿಗೆ ನಿನ್ನ ಕರುಣೆ ಬೇಕು. ಯಾಕಂದ್ರೆ ವಾಲಿನ ಕೊಂದವ ನೀನು, ಯುದ್ಧ ಗೆದ್ದಿದವ ನೀನು, ನಿನ್ನ ಅಪ್ಪಣೆ ಇಲ್ಲದ ವಾಲಿನೂ ಅಲ್ಲಿ ಸುಗ್ರೀವನೂ ಅಲ್ಲಿ ರಾಜನಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀ ಅಪ್ಪಣೆ ಕೊಟ್ಟೆ ಅಂದ್ರೆ ಸುಗ್ರೀವ ಏನು ಮಾಡ್ತಾನೆ, ಕಿಷ್ಕಿಂದವನ್ನು ಪ್ರವೇಶ ಮಾಡ್ತಾನೆ. ನೀ ಅಪ್ಪಣೆ ಕೊಡಲಿಲ್ಲ ಅಂದ್ರೆ ಕಿಷ್ಕಿಂದವನ್ನು ಸುಗ್ರೀವ ಪ್ರವೇಶ ಮಾಡುವುದಿಲ್ಲ. ಕೊಟ್ಟಲ್ಲಿ ನೀ ಅಪ್ಪಣೆ ಪ್ರವೇಶಿಸುವನು ಸುಗ್ರೀವ ಕಿಷ್ಕಿಂದ ತನ್ನ ಸ್ನೇಹಿತರೊಂದಿಗೆ ಆಡಲು. ನೀನೂ ಪ್ರವೇಶಿಸು ಗವಿರಾಜ್ಯ ಕಿಷ್ಕಿಂದ ಹೂಹಾರ ಮುತ್ತು ರತ್ನಗಳಿಂದ ನಿನಗೆ ಸತ್ಕರಿಸುವನು ಸುಗ್ರೀವ. ನೀನು ಕೂಡ ಕಿಷ್ಕಿಂದವನ್ನು ಪ್ರವೇಶಿಸು, ನಿನಗೆ ಸುಗ್ರೀವ ಹೂಹಾರಗಳಿಂದ ರತ್ನಗಳಿಂದ ವಜ್ರಗಳಿಂದ ನಿನಗೇನು ಮಾಡ್ತಾನೆ, ಸತ್ಕಾರ ಮಾಡ್ತಾನೆ. ಅದಕ್ಕೆ ನೀನು ಕೂಡ ನಮ್ಮೊಂದಿಗೆ ಕಿಷ್ಕಿಂದವನ್ನು ಪ್ರವೇಶಿಸು ಅಂಥೇಳಿ ಹನುಮಾನನು ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹನುಮಾನನ ನುಡಿ ಕೇಳಿ ಮೇಧಾವಿ ಧೀಮಂತ ರಾಮ ಉತ್ತರಿಸಿದ ಹನುಮಾನನಿಗೆ. ಹನುಮಾನನಿ ಮಾತಾ ಈ ಒಂದು ಪ್ರಾರ್ಥನೆಯನ್ನು ಕೇಳ್ತಾನೆ. ರಾಮ ಮಹಾಮೇಧಾವಿ, ಅಸಾಮಾನ್ಯ ಅವರು, ಈ ಸಾಮಾನ್ಯರಲ್ಲೇ ಅಸಾಮಾನ್ಯ ಮನುಷ್ಯ. ಮುಂದೆ ಧೀಮಂತ ಇರ್ತಾನೆ. ಅವ ಒಂದು ಶಾಣೆತನದಿಂದ ಜಾಣತನದಿಂದ ಹನುಮಾನನ ಒಂದು ಕೋರಿಕೆಗೆ ಸಮಾಧಾನವನ್ನು ಹೇಳ್ತಾನೆ, ಸಮಾಧಾನದ ಮಾತುಗಳನ್ನು ಆಡ್ತಾನೆ. ಓ ಹನುಮಾನ್, ತಂದೆಗೆ ಕೊಟ್ಟ ವಚನದಂತೆ ಪ್ರವೇಶಿಸುವುದಿಲ್ಲ ಯಾವ ಗ್ರಾಮ ನಗರವನ್ನು. ಅಲ್ಲೇ ವಚನ ಕೊಟ್ಟು ಬಂದೇನೆ ನಾನು. ಕೈ ಕೇಳಿರ್ತಾಳೆ ನೀ ಇಲ್ಲಿಂದ ಹೋದನ ಗುಡ್ದಾಗ ಇರಬೇಕು, ನಗರ ಪ್ರವೇಶಿಸುವಂಗಿಲ್ಲ, ನಗರದ ಸೌಕರ್ಯಗಳನ್ನು ಪಡೆಯುವಂಗಿಲ್ಲ, ವಾಹನಗಳನ್ನು ಉಪಯೋಗ ಮಾಡುವಂಗಿಲ್ಲ. ಒಬ್ಬ ಅಪ್ಪಟ ಸನ್ಯಾಸಿಯಂತೆ ಸನ್ಯಾಸಿ ವೇಷ ಹಾಕ್ಕೊಂಡು ಸನ್ಯಾಸಿ ಆಹಾರ ತಗೊಂಡು ಸನ್ಯಾಸಿಯಂತೆ ಬ್ರಹ್ಮಚಾರಿಯಾಗಿ 14 ವರ್ಷ ದಂಡಕಾರಣ್ಯದಲ್ಲಿ ಕಳಿಬೇಕಂತೇಳಿ ಕೇಳಿರ್ತಾಳೆ. ಅದಕ್ಕೆ ವಚನ ಕೊಟ್ಟಿರ್ತಾನೆ. ತಂದೆ ವಚನ ಪಾಲಿಸಕ ತನ್ನ ತಾಯಿಗೆ ಅದು ಅವಳ ಏನು ಆಕಿದ ಇಚ್ಛಾ ಇದೆ, ಆಕೆ ಏನು ಆದೇಶ ಕೊಡ್ತಾಳೆ, ಯಾವ ರೀತಿ ತನಗೆ ವನವಾಸದಲ್ಲಿ ಇರಬೇಕಂತ ಹೇಳ್ತಾಳೆ, ಅದಕ್ಕೂ ಒಪ್ಪಿಗೆನ ರಾಮ ಕೊಟ್ಟಿರ್ತಾನೆ. ಅದಕ್ಕೆ ಹೇಳ್ತಾನೆ, ನನ್ನ ತಂದೆ ತಾಯಿ ಕೊಟ್ಟಂಥ ವಚನದಂತೆ ನಾನು ಯಾವ ನಗರ ಗ್ರಾಮಗಳನ್ನು ಪ್ರವೇಶಿಸುವಂತಿಲ್ಲ. ನಾನೇನಿರಬೇಕು, ಬರೀ ಅರಣ್ಯದಲ್ಲಿ ನನ್ನ ಜೀವನವನ್ನು ತೆಗಿಬೇಕು. ಅದಕ್ಕೆ ನನಗೆ ಕಿಷ್ಕಿಂದವನ್ನು ನಾನು ಪ್ರವೇಶಿಸಲಾರೇನು ಅಂತ ಹೇಳ್ತಾನೆ. ವಾನರ ಶ್ರೇಷ್ಠ ಸುಗ್ರೀವನ ಪಟ್ಟಗಟ್ಟಲು ಕಿಷ್ಕಿಂದ ಪ್ರವೇಶಿಸುವುದಿಲ್ಲ. ಹೋಗಿ ಸುಗ್ರೀವನನ್ನು ಪಟ್ಟಗಟ್ಟಿ ಆ ಪಟ್ಟಗಟ್ಟು ಸಂಭ್ರಮದಲ್ಲಿಯೋ ಕಾರ್ಯಕ್ರಮದಲ್ಲಿಯೋ ಆಚರಣೆಯಲ್ಲಿಯೂ ಕೂಡ ನಾನು ಬರುವುದಿಲ್ಲ. ಇದು ನನಗೆ ಬಂಧನವಿದೆ. ಲಕ್ಷ್ಮಣನಿಗಿಲ್ಲ, ಅದು ಸೀತೆಗಿಲ್ಲ, ಇದು ಕೇವಲ ರಾಮನಿಗಿದೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಈ ಪ್ರಕಾರ ವಚನ ಕೊಟ್ಟು ಬಂದಿನಪ್ಪ, ನಾನು ಒಂದು ವೇಳೆ ನೀವು ಸಂಭ್ರಮದಿಂದ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿಯೂ ಆ ಸಂಭ್ರಮದಲ್ಲಿಯೂ ನಾನು ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳ್ತಾನೆ. ಹೇಳುತ್ತಾ ಹನುಮಾನನಿಗೆ ರಾಮ ಸುಗ್ರೀವನಿಗೆ ನಮ್ರತೆಯಿಂದ ನುಡಿದ ರಾಮ. ಇಷ್ಟ ಹನುಮಾನ ಕೇಳಿದಂತಹ ಒಂದು ಪ್ರಾರ್ಥನೆಗೆ ಕೋರಿಕೆಗೆ ಸಮಾಧಾನಕರವಾದಂತಹ ಅವನಿಗೆ ಉತ್ತರವನ್ನು ಕೊಡ್ತಾ ಮಾತುಗಳನ್ನು ಹೇಳ್ತಾ ಇಲ್ಲಿ ಸುಗ್ರೀವನಿಗೆ ರಾಮ ಹೇಳ್ತಾನೆ, ಯುವರಾಜ ಪಟ್ಟಗಟ್ಟು ಅಂಗದನಿಗೆ. ನೋಡ್ರಿ, ಮೊದಲು ಅವನ ಬಾಯಿಂದ ಬಂದಿದ್ದು ಅವನು ಪಟ್ಟದ ಬರಲಿಲ್ಲ, ಅದು ಯಾರ್ದು ಸುಗ್ರೀವಿಂದ. ನೀನು ಮೊದಲು ಏನು ಕಾರ್ಯ ಮಾಡಬೇಕಂದ್ರೆ ಅಂಗದನನ್ನು, ವಾಲಿ ಮಗನಾದ ಅಂಗದನನ್ನು ಯುವರಾಜನೆಂದು ಪಟ್ಟಗಟ್ಟಬೇಕು, ಘೋಷಣೆ ಮಾಡಬೇಕು. ನಿನ್ನ ಅಣ್ಣನ ಹಿರಿಯ ಮಗ ವೀರ ಯುವಕ, ಓ ಸುಗ್ರೀವ, ಶ್ರಾವಣ ಮಾಸ ಬಂತು. ನೋಡಿ, ಇದೆಲ್ಲ ಘಟನೆ ನಡೆದಿದ್ದು, ಸೀತೆ ಅಪಹರಣ ಆದದ್ದು. ಆ ನಂತರ ಈ ಘಟನೆ ಅಂದರೆ ಅಲ್ಲಿ ಸೀತೆ ಹುಡ್ಕೊಂತ ಬಂದ ಇವರು ಕಿಷ್ಕಿಂದ ಪ್ರವೇಶ ಮಾಡೋ ಕಾಲಕ್ಕೆ ಆಗಲೇ ವಸಂತ ಋತು ಶುರುವಾಗಿತ್ತು. ಇಷ್ಟೆಲ್ಲ ಘಟನೆ ಆಗ್ಬಿಡೋದಂದ್ರೆ ಅಲ್ಲಿ ಶ್ರಾವಣ ಮಾಸ ಶುರುವಾಗ್ತಿದೆ. ವರ್ಷಾ ಋತು
ಶ್ರಾವಣ ಮಾಸ ಶುರುವಾಯಿತು. 4 ಮಾಸ ಮಳೆಗಾಲ. ಶ್ರಾವಣ ಮಾಸ ಶುರುವಾಯ್ತು ಅಂದ್ಕೊಳ್ಳೆ ಮತ್ತು ಅದು ವರ್ಷಾ ಋತು ಶುರುವಾದ್ರೆ ಅವಾಗೂ ನೋಡಿ ಎಷ್ಟಿದೆ, 4 ತಿಂಗಳ ಮಳೆ ಆಗತ್ತಿತ್ತು. ಈಗ ಹೆಂಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇದೆಯಲ್ಲ 4 ತಿಂಗಳ. ಈ ಒಂದು ವರ್ಷಾ ಋತು ಏನು ಮಳೆಗಾಲದಿದೆ, 4 ತಿಂಗಳಿನ ಮಳೆಗಾಲ ನಮ್ಮಲ್ಲಿ ಆಗ್ತಾ ಇದೆ, ಅದು ಆವಾಗೂ ಇತ್ತು. ಬಹಳೇನು ವ್ಯತ್ಯಾಸ ಆಗಿಲ್ಲ ಪರಿಸರದಲ್ಲಿ, ವಾತಾವರಣದಲ್ಲಿ, ಋತುಗಳಲ್ಲಿ. ಅದೇ ವಾತಾವರಣ, ಅದೇ ಋತು, ಅದೇ ನಿಸರ್ಗದ ವ್ಯವಹಾರ ಇನ್ನೂ ನಮ್ಮಲ್ಲಿ ನಡೆದುಕೊಂಡ ಬಂದಿದೆ ಅಂತ ತಿಳಿದು ಬರ್ತಿದೆ. ಅದಕ್ಕೆ ಹೇಳ್ತಾನೆ ಅವನು, ಓ ಸುಗ್ರೀವ, ಶ್ರಾವಣ ಮಾಸ ಬಂತು, ಪ್ರಾರಂಭಿಸಿತು. 4 ಮಾಸಗಳ ಮಳೆಗಾಲ ಶುರು ಆಯ್ತಪ್ಪ. ಈಗ ಕಿಷ್ಕಿಂಧ ನಗರ ಪ್ರವೇಶಿಸು ಸುಗ್ರೀವ, ಉದ್ಯೋಗಕ್ಕೆ ಸೂಕ್ತ ಸಮಯ ಇದು ಅಲ್ಲ. ಇಲ್ಲಿ ಇನ್ನೊಂದು ಬರ್ತಿದೆ. ಏನು ಹೇಳ್ತಾರಪ್ಪ ಅಂದ್ರೆ, ತ್ರೇತಾಯುಗದಲ್ಲಿ ಮಳೆಗಾಲ ಉದ್ಯೋಗಕ್ಕೆ ಸಮಯ ಅಲ್ಲ. ಯಾಕಂದ್ರೆ ಧಾರಾಕಾರವಾಗಿ ಮಳೆ ಬೀಳಾಕೈತಂದ್ರೆ ಮಹಾಪೂರಗಳು ಬರ್ತಾವೆ, ಮುಂದೆ ಪ್ರಕೃತಿಯ ವಿಕೋಪಗಳು ಶುರುವಾಗ್ತಾವೆ. ಅದಕ್ಕೆ ಜನ ಏನಾಗ್ತಿತ್ತಂದ್ರೆ ಹೆದರಿಕೊಂಡು ಮಳೆಗಾಲದಲ್ಲಿ ಯಾರೂ ಉದ್ಯೋಗ ಅರಿಸಿಕೊಂಡು ಹೋಗ್ತಿರಲಿಲ್ಲ, ಯಾರೂ ಉದ್ಯೋಗದಲ್ಲಿ ತೊಡಗ್ತಿದ್ದಿಲ್ಲ. ಅದು ತ್ರೇತಾಯುಗದ ಒಂದು ಇದು ಹೆಂಗಿದೆ ನೋಡಿ ಪರಿಕಲ್ಪನೆ, ಹೆಂಗೆ ಅಲ್ಲೊಂದು ರೂಢಿ ಇದೆ ನೋಡಿ, ಬಳಕೆ ಆಗಿದೆ, ಪ್ರಾಕ್ಟೀಸ್ ಆಗಿದೆ ನೋಡಿ. ಅದಕ್ಕೆ ಅವನು ಹೇಳ್ತಾನೆ, ಮಳೆಗಾಲ ಶುರು ಆಗ್ತೈತಿ, ಮಳೆಗಾಲದಾಗಂತೂ ಯಾರೂ ಉದ್ಯೋಗ ಮಾಡೋದಿಲ್ಲ. ಅದಕ್ಕೆ ನೀನೇನು ಮಾಡಿದ್ರೆ ಬೇಗ ನೀನು ಕಿಷ್ಕಿಂಧ ಪ್ರವೇಶಿಸಿ ನೀನು ಕಿಷ್ಕಿಂಧದ ಪಟ್ಟವನ್ನು ಏರು ಅಂತ ಹೇಳ್ತಾನೆ. ಉದ್ಯೋಗ ಸೂಕ್ತ ಸಮಯ ಅದು ಇದು ಅಲ್ಲ. ಲಕ್ಷ್ಮಣನೊಂದಿಗೆ ಈ ಪರ್ವತದಲ್ಲಿಯೇ ಮಳೆಗಾಲ ಕಳೆಯುವನು ನಾನು. ಈಗೇನಿಲ್ಲಿ ಪರ್ವತದಲ್ಲ, ಇಲ್ಲೇ ಪರ್ವತದ ನಾವು ಗವಿಯನ್ನು ಹುಡುಕೊಂಡು ಇಡೀ ಮಳೆಗಾಲವನ್ನು 4 ತಿಂಗಳನ್ನು ನಾವು ಇಲ್ಲೇ ಕಳಿತೇವೆ. ನೀನು ಆದಷ್ಟು ಬೇಗ ಕಿಷ್ಕಿಂಧಕ್ಕೆ ಹೋಗಿ ನೀನು ಕಿಷ್ಕಿಂಧದ ರಾಜನಾಗಿ ಪಟ್ಟವನ್ನೇರು ಅಂತ ಸುಗ್ರೀವನಿಗೆ ರಾಮ ಹೇಳ್ತಾನೆ. ಈ ಪರ್ವತ ಗುಹೆ ಮನ್ಮೋಹಕವಿದೆ. ಅಲ್ಲೇ ಎದುರಿಗೊಂದು ಪರ್ವತ ಇರ್ತದೆ, ಅದನ್ನು ನೋಡ್ಕೊಂಡು ಹೇಳ್ತಾನೆ, ಇದು ಎಷ್ಟು ಮನಸ್ಸನ್ನು ಆಕರ್ಷಿಸ್ತಾ ಇದೆ, ಮನ್ಮೋಹಕವಿದೆ. ಸ್ವಚ್ಛ ಜಲ ಇದೆ, ಅದರಿಂದ ಹರಿಯುವಂಥ ಝರಿಗಳು, ಝರಿಗಳಂತ ಕರಿತೇವೆ, ಸೆಲೆಗಳಂತ ಏನು ಕರಿತೇವೆ, ಸಣ್ಣ ಸಣ್ಣ ಹಳ್ಳಗಳಂತ ಏನು ಕರಿತೇವೆ. ಅದರಲ್ಲಿ ಹರಿಯುವಂಥ ನೀರು ಅಗದಿ ಶುದ್ಧವಾಗಿತ್ತು. ಸ್ವಚ್ಛಂದ ಜಲ, ಕೆಂಪು ನೀಲಿ ಕಮಲಗಳ ತಾಣ. ಅಲ್ಲೆಲ್ಲೇ ಮಡಗಟ್ಟಿದಂಥ ನೀರಿನಲ್ಲಿ ಕೆಂಪು ಮತ್ತು ನೀಲಿ ಕಮಲಗಳು ಕಾಣಿಸ್ತಾ ಇದ್ದೆವು. ಓ ವೀರಣೆ, ಕಾರ್ತಿಕ ಮಾಸ ಆರಂಭಿಸಲಿ, ರಾವಣನ ವಧೆಗೆ ಕಿಷ್ಕಿಂಧ ಪ್ರವೇಶಿಸಿ ಪಟ್ಟವೀರು ಸಂಭ್ರಮಿಸು ಸ್ನೇಹಿತರೊಂದಿಗೆ. ಮಳೆಗಾಲ ದಾಟಿ ಹೋಗಲಿದು, ವರ್ಷಾ ಋತು ದಾಟಿ ಹೋಗಲಿ, ಏನೋ ಕಾರ್ತಿಕ ಮಾಸ ಶುರುವಾಗಲಿ. 4 ತಿಂಗಳಾದ ನಂತರ ಕಾರ್ತಿಕ ಮಾಸ ಶುರುವಾಗ್ತಿದೆ. ಆ ಕಾರ್ತಿಕ ಮಾಸದಲ್ಲಿ ನಾವೇನು ಮಾಡೋಣ, ರಾವಣನ ಮೇಲೆ ಯುದ್ಧ ಮಾಡಿ ರಾವಣನ ವಧೆ ಮಾಡೋಣ. ಅಲ್ಲಿ ತನಕ ನೀ ಏನು ಮಾಡು, ಈ 4 ತಿಂಗಳ ಅವಧಿಯಲ್ಲಿ ಮೊದಲು ನೀ ಕಿಷ್ಕಿಂಧ ಪ್ರವೇಶಿಸಿ ಅಲ್ಲಿ ಹೋಗಿ ನಿನ್ನ ಸ್ನೇಹಿತರ ಜೊತೆಗೆ ಪಟ್ಟೆ ಏರಿ ಆ ಪಟ್ಟದ ಕಾರ್ಯಕ್ರಮ ಸಂಭ್ರಮವನ್ನು ನೀವು ಎಲ್ಲರೂ ಅನುಭವಿಸಿರಿ, ಸಂತೋಷಪಡ್ರಿ ಅಂಥೇಳಿ ಸುಗ್ರೀವನಿಗೆ ರಾಮ ಹೇಳ್ತಾನೆ. ಪ್ರವೇಶಿಸಿದ ಸುಗ್ರೀವ ಕಿಷ್ಕಿಂಧ, ಪ್ರಜೆಯ ಗಣ ಮಂತ್ರಿ ನೆರೆದು ತೆಲವಾಗಿ ಸ್ವಾಗತಿಸಿದರು ಸುಗ್ರೀವನ. ರಾಮನ ಅಪ್ಪಣೆಯಂತೆ ಇವನು ಕಿಷ್ಕಿಂಧವನ್ನು ಪ್ರವೇಶ ಮಾಡ್ತಾನೆ. ಕಿಷ್ಕಿಂಧದಲ್ಲಿ ಇವನ ಭವ್ಯ ಸ್ವಾಗತಕ್ಕಾಗಿ ಮಂತ್ರಿಗಳಾಯ್ತು, ಪ್ರಜೆಗಳಾಯ್ತು, ಎಲ್ಲರೂ ನಿಂತಿದ್ದರು. ಇವನು ಸ್ವಾಗತ ಮಾಡ್ತಾರೆ ತಲೆಬಾಗಿ. ಆಡುತ್ತಾ ಮಾತುಗಳ ಮಂತ್ರಿಗಳ ಜೊತೆ ವಾಲಿ ಅಂತಃಪುರ ಪ್ರವೇಶಿಸಿದ ಸುಗ್ರೀವ. ಅಲ್ಲೇ ನಿತ್ಯದ ಸ್ವಾಗತಕ್ಕಾಗಿ ಅವರೆಲ್ಲ ಕೂಡ ಮಾತಾಡ್ಕೊಂತ ಯೋಗಕ್ಷೇಮ ಕೇಳ್ಕೊಂತಾನೆ. ವಾಲಿ ಯಾವ ಅರಮನೆಯಲ್ಲಿ ಇರ್ತಿದ್ಲ, ಅಂತಃಪುರ ವಾಲಿದೇನಿತ್ತಲ್ಲ, ಆ ಅಂತಃಪುರವನ್ನು ಇವನು ಪ್ರವೇಶಿಸ್ತಾನೆ. ಇನ್ನು ಮುಂದೆ ಪಟ್ಟಾಭಿಷೇಕ ನಡೀತದೆ. ಪಟ್ಟಾಭಿಷೇಕ ಆದ ನಂತರ ಮತ್ತೇನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ವಂದನೆಗಳು.